ನಾನು ಹೋಗ್ತಿದ್ದೆ ಕಚ್ಚಿಲ್ಲ, ಜಸ್ಟ್ ಹಿಂಗೆ ಬಂತು ಅಷ್ಟೇ. ಅಲ್ಲ ನಾಯಿ ಯಾವಾಗೂ ಯಪ್ಪ ನನ್ನ ಕಣ್ಣಲ್ಲಿ ನಾಯಿ ಅದ್ರಂದ್ರೆ ನನಗೆ ಭಯನೋ, ನನಗೆ ಅದ್ರ ಕಂಡ್ರೆ ಭಯನೋ ಗೊತ್ತು. ನನಗೇನು ಅಷ್ಟೇನು ನಾನೇನು ಭಯ ಬಿಡ. ನಾಗಗಳ ನೆಲೆಯಾಗಿರುವಂಥ ವಿಶೇಷವಾದ ಸ್ಥಳದ ಬಗ್ಗೆ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಾವಿವತ್ತು ಹೋಗ್ತಾ ಇರುವಂಥ ಸ್ಥಳ ಬಂದು ಮುಕ್ತಿನಾಗ ಕ್ಷೇತ್ರ, ಬೆಂಗಳೂರಿಗೆ ಸಮೀಪದಲ್ಲಿರುವಂಥ ವಿಶೇಷವಾದ ಸ್ಥಳ ಅಂತಲೇ ಹೇಳ್ಬೋದು. ನಾವು 3 ಜನ ಹೋಗ್ತಾ ಇದ್ದೀವಿ. ರಂಜಿತಾ, ನಾನು, ನಮ್ಮ ಮನೆಯವರು 3 ಜನನೂ ಸೇರಿಕೊಂಡು ಹೋಗ್ತಾ ಇದ್ವಿ. ಸೊ ಈ ಕ್ಷೇತ್ರ ಬಂದು ನಾಗಗಳಿಗೆ ಪ್ರಸಿದ್ಧಿಯನ್ನು ಹೊಂದಿರುವಂಥ ಕ್ಷೇತ್ರ. ನಾಗದೋಷಕ್ಕೆ ಸಂಬಂಧಪಟ್ಟ ಅಥವಾ ಸರ್ಪದೋಷ, ಕುಜದೋಷ ಇರುವಂಥವರು ಇಲ್ಲಿ ಬಂದು ಪೂಜೆಗಳನ್ನ ಮಾಡಿಸೋದ್ರಿಂದ ಆ ನಾಗದೋಷಕ್ಕೆ ಸಂಬಂಧಪಟ್ಟ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೆಸರಲ್ಲೇ ಇದೆ, ನಿಮಗೆ ಗೊತ್ತಾಗುತ್ತೆ ಮುಕ್ತಿನಾಗ ಅಂತ. ಸೊ ನಾಗಗಳ ದೋಷಗಳಿಗೆ ಮುಕ್ತಿ ನೀಡುವಂಥ ಸ್ಥಳ ಅಂತಲೇ ಹೇಳ್ಬೋದು. ನಮ್ಮ ಮನೆ ಇರೋದು ತಾತ್ಕುಣಿ ಕನಕಪುರ ರೋಡಲ್ಲಿರೋದು. ನಮ್ಮ ಮನೆಯಿಂದನೇ ಇಂಟರ್ನಲ್ ರೋಡ್ ಇದೆ, ಅದು ಸೀದಾ ಕುಂಬ್ಳಗೋಡ್ ಟಚ್ ಆಗುತ್ತೆ. ಕುಂಬ್ಳಗೋಡಿಂದ ರೈಟ್ ತೊಗೊಂಡ್ರೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಲೆಫ್ಟ್ ತೊಗೊಬೇಕು. ಅದು ದೊಡ್ಡಲ್ಮರ ರೋಡ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಇಂಜಿನಿಯರಿಂಗ್ ಕಾಲೇಜಿಂದ 4.5 ಕಿಲೋಮೀಟರ್ ಆಗುತ್ತೆ ಮುಕ್ತಿನಾಗ ಟೆಂಪಲ್ಗೆ. ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಕೆಂಗೇರಿಯಿಂದ ದೊಡ್ಡಾಲದ ಮರಕ್ಕೆ ಹೋಗೋ ರೂಟಲ್ಲಿ ದಾರಿಯಲ್ಲಿ ನಮಗೆ ರಾಮಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರಿಂದ 1 ಕಿಲೋಮೀಟರ್ ಆಗುತ್ತೆ ಆ ಪ್ಲೇಸ್ಗೆ. ತುಂಬ ಚೆನ್ನಾಗಿದೆ ಆ ಪ್ಲೇಸು ಅಂತಲೇ ಹೇಳ್ಬೋದು. ನನಗೆ ಈ ಸ್ಥಳದ ಬಗ್ಗೆ ಏನು ಗೊತ್ತು, ಎಷ್ಟು ಮಾಹಿತಿ ಗೊತ್ತು, ಆ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮುಕ್ತಿನಾಗ ಕ್ಷೇತ್ರವು ಬಹಳ ಹಿಂದಿನಿಂದಲೂ ನಾಗದೇವತೆಗಳು ನೆಲೆಯಾಗಿರುವಂಥ ಸ್ಥಳ ಅಂತಲೂ ಸಹ ಕರೀತಾರೆ. ಸುಮಾರು 200 ವರ್ಷಗಳಿಂದ ನಾಗದೇವತೆಗಳು ವಾಸವಾಗಿರುವಂತಹ ಸ್ಥಳ ಅಂತಲೇ ಹೆಸರು ಪಡೆದಿರುವಂತಹ ಸ್ಥಳ. ದೇವಸ್ಥಾನ 1990 ಆದಮೇಲೆ ನಾಗದೇವರ ಕೆತ್ತನೆ ಆಗಿದ್ದು. ಸೊ ಅದ್ರ ಹಿಂದೆಯಿಂದನೂ ಸಹ ಈ ದೇವಸ್ಥಾನಕ್ಕೆ ಹಿನ್ನೆಲೆಯೂ ಸಹ ಇದೆ. ಈ ಆರ್ಚಿಂದ ನಾವು ಒಳಗಡೆ ಹೋಗಬೇಕಾಗುತ್ತೆ. ರಾಮಹಳ್ಳಿ ಅಂತ ಊರು ಸಿಗುತ್ತೆ, ಆ ಊರಿಂದ 1 ಕಿಲೋಮೀಟರ್ ಈ ದೇವಸ್ಥಾನಕ್ಕೆ. ಈ ಸ್ಥಳಕ್ಕೆ ಹಳೆಯ ಹೆಸರು ಸಹ ಇದೆ, ಜುಂಜಪ್ಪನ ಬಯಲು ಅಥವಾ ಜುಂಜಪ್ಪನ ಹೊಲ ಅಂತಲೂ ಸಹ ಕರೀತಾರೆ ಈ ಪ್ಲೇಸ್ಗೆ. ಇಲ್ಲಿ ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ ನಾಗನ ವಿಗ್ರಹವು ಸಹ ಇದೆ. 7 ಹೆಡೆಯುಳ್ಳ ನಾಗನ ವಿಗ್ರಹವು ಭಾರತದಲ್ಲಿ ಅತಿ ದೊಡ್ಡ ಎತ್ತರದ ಪ್ರಾಮುಖ್ಯತೆ ಹೊಂದಿರುವಂಥ ನಾಗನ ದೇವಸ್ಥಾನ ಅಂತಲೂ ಸಹ ಕರಿಬಹುದು. ಈ ನಾಗನ ಶಿಲೆ ಬಂದು 36 ಟನ್ ತೂಕಕ್ಕಿಂತ ಹೆಚ್ಚು ತೂಕ ಇರುವಂತಹ ಕೃಷ್ಣಶಿಲೆಯಲ್ಲಿ 16 ಅಡಿ ಎತ್ತರ ಕೆತ್ತನೆ ಮಾಡಿರುವಂತಹ ನಾಗನ ವಿಗ್ರಹ. ಭಾರತದಲ್ಲೇ ಅತಿ ದೊಡ್ಡ ವಿಗ್ರಹ ಅಂತಲೇ ಹೇಳ್ಬೋದು. ಒಂದು ಪ್ರಾಮುಖ್ಯತೆಯನ್ನು ಸಹ ಇದು ಹೊಂದಿದೆ. ನಾವು ರೀಚ್ ಆದ್ವಿ ಮುಕ್ತಿನಾಗ ಕ್ಷೇತ್ರಕ್ಕೆ. ಸೊ ಇಲ್ಲಿ ಕಾಳಭೈರವ ಸ್ವಾಮಿ ದೇವಸ್ಥಾನನೂ ಸಹ ಇದೆ. ಇಲ್ಲೇ ಒಂದು 2-3 ದೇವಸ್ಥಾನಗಳು ಸಹ ನಮಗೆ ಸಿಗುತ್ತೆ ನೋಡಿ. ಇಲ್ಲೇ ಪಾರ್ಕಿಂಗ್ ಹತ್ರನೇ ಇದು ಕಾಳಭೈರವ ಸ್ವಾಮಿ ದೇವರಿದೆ. ಸೊ ಅದಕ್ಕೂ ಸಹ ನಾವು ನಮಸ್ಕಾರ ಮಾಡಿಕೊಂಡು ನಂತರ ನೋಡಿ ಇದೆ ಕಾಳಭೈರವ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಕ್ಲೋಸ್ ಆಗಿತ್ತು. ನಾವು ಸುಮಾರು ಒಂದು 5 ಗಂಟೆಗೆ ರೀಚ್ ಆಗಿದ್ವಿ ಅನಿಸುತ್ತೆ. ದೇವಸ್ಥಾನ ಓಪನ್ ಆಗೋದು ಲೇಟು. ನಾವು ಹೋಗಿದ್ದು ಸೋಮವಾರ. ಸೊ ನಮ್ಮ ಮನೆ ದೇವರು ವಾರನೂ ಸೋಮವಾರ ಆಗಿರೋದ್ರಿಂದ, ಹಾಗೆ ನಾಗದೇವರು ಸಹ ನಮ್ಮ ಮನೆ ದೇವರಿಗೆ ಹತ್ತಿರದಲ್ಲಿರುವಂಥ ದೇವರಾಗಿರೋದ್ರಿಂದ ಸೊ ದೇವರನ್ನು ದರ್ಶನ ಮಾಡಿ ಬರೋಣ ಅಂತ ನಾವು ಹೋಗಿದ್ದೀವಿ. ಇಲ್ಲೂ ಶಿವಲಿಂಗನೂ ಸಹ ಇದೆ. ಸೊ ಅದಕ್ಕೋಸ್ಕರ ಶಿವನ ದರ್ಶನವೂ ಆಗುತ್ತೆ, ನಾಗದೇವರ ದರ್ಶನವೂ ಆಗುತ್ತೆ ಅಂತ ನಾವು ಬಂದಿದ್ವಿ. ಈ ಕ್ಷೇತ್ರದಲ್ಲಿ ಮೊದಲು ನಾವು ದರ್ಶನ ಮಾಡಬೇಕಾಗಿರುವಂಥದ್ದು ಆದಿ ಮುಕ್ತಿನಾಗ ಅಂತ ಹೇಳ್ಬಿಟ್ಟು ಆ ದೇವ್ರ ಸನ್ನಿಧಾನವೂ ಇದೆ. ಆ ದೇವರನ್ನೇ ಫಸ್ಟು ನಾವಿಲ್ಲಿ ದರ್ಶನ ಮಾಡಬೇಕು. ಅಲ್ಲಿ ಬೋರ್ಡನ್ನು ಸಹ ಹಾಕಿರ್ತಾರೆ. ಆ ಬೋರ್ಡನ್ನು ನೋಡಿಕೊಂಡು ನಾವು ಅದೇ ರೀತಿ ದರ್ಶನನ ಮಾಡ್ತಾ ಇದ್ದೀವಿ. ಈ ಆದಿ ಮುಕ್ತಿನಾಗ ಇದೆಯಲ್ಲ, ಈ ದೇವರನ್ನೇ ಜುಂಜಪ್ಪ ಅಂತಲೂ ಸಹ ಕರೀತಾರೆ. ಈ ಹಾವು ತುಂಬ ವರ್ಷಗಳ ಹಿಂದೆಯಿಂದಲೂ ಅಂದರೆ ಈ ಹೊಲದಲ್ಲಿ ವಾಸವಾಗಿತ್ತಂತೆ. ಸೊ ಈಗಲೂ ಸಹ ಇಲ್ಲೇ ಜೀವಂತವಾಗಿದೆ ಅಂತಲೂ ಸಹ ಕೆಲವರು ಹೇಳ್ತಾರೆ. ಸೊ ಇದಕ್ಕೋಸ್ಕರ ಅಲ್ಲಿ ಹುತ್ತ ಇದೆ, ಹುತ್ತದ ಮುಂದೆ ನಾಗದೇವರನ್ನು ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲೂ ಸಹ ಆ ದೇವರ ಮುಂದೆನೇ
ಜುಂಜಪ್ಪ ನಾಗದೇವರು ಸಹ ಇರೋದು. ಆ ದೇವ್ರನ್ನೇ ಆದಿ ಮುಕ್ತಿ ನಾಗ ಅಂತಲೂ ಸಹ ಇಲ್ಲಿ ಕರೀತಾರೆ. ಸೊ ಆ ದೇವರು ಈಗಲೂ ಸಹ ಇಲ್ಲೇ ನೆಲೆಯಾಗಿದ್ದಾರೆ ಅನ್ನೋದು ತುಂಬ ಜನಗಳ ನಂಬಿಕೆ. ಹಾಗೆ ಎಷ್ಟೋ ಜನಗಳಿಗೆ ಇಲ್ಲಿ ಬಂದು ತಮ್ಮ ನಾಗದೋಷಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳಿಗೆ ಪೂಜೆಗಳನ್ನ ಮಾಡಿಸಿ ಹೋಗಿರೋರಿಗೆ ಅದು ಪರಿಹಾರನೂ ಸಹ ಆಗಿದೆಯಂತೆ. ಹಾಗೆ ಕೆಲವರು ಇಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದನ್ನ ಕಟ್ಟಿ ಹೋದರೆ ಅದು ನೆರವೇರುತ್ತೆ ಅಂತಲೂ ಸಹ ಹೇಳ್ತಾರೆ. ನಾನು ಸಹ ಅದನ್ನು ಕಟ್ಟಿ ಬಂದೆ. ಹಾಗೆ ನೋಡಿ ಇಲ್ಲಿ ನಾಗ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದ್ದಾರೆ. ಸಣ್ಣ ಸಣ್ಣ ನಾಗರ ಬನನೂ ಸಹ ಇದೆ. ಇಲ್ಲಿ 108 ನಾಗ ದೇವರುಗಳು, ಸಣ್ಣ ಸಣ್ಣ ನಾಗರ ವಿಗ್ರಹನೂ ಸಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಹರಸ್ಕೊಂಡು ನಾಗದೋಷ ಇರುವಂಥವ್ರು ನಾಗನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಸಹ ಹೋಗಿರ್ತಾರೆ. ಸೊ ಅಲ್ಲಿ ಬೋರ್ಡನ್ನು ಸಹ ಹಾಕಿದ್ದಾರೆ. ನಾಗದೇವರ ಪೂಜೆ ಆದ ನಂತರ ಅಲ್ಲಿ ನೀವು ಎಲ್ಲವನ್ನು ತೊಳೆದು ಸ್ವಚ್ಛ ಮಾಡಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಪ್ರತಿನಿತ್ಯ ಹೋಗುವ ಸ್ಥಳ ಆಗಿರೋದ್ರಿಂದ ಆ ಸ್ಥಳನ ನಾವು ಶುದ್ಧವಾಗಿ ಇಟ್ಕೋಬೇಕು ಅನ್ನೋದು ಸಹ ಇಲ್ಲಿನ ಉದ್ದೇಶ. ಹೋಗ್ತಿದ್ದೆ ಕಚ್ಚಿಲ್ಲ, ಜಸ್ಟ್ ಹಿಂಗೆ ಬಂತು ಅಷ್ಟೇ. ಅಲ್ಲ ನಾಯಿ ಯಾವಾಗೂ ಯಪ್ಪ ನನ್ನ ಕಣ್ಣಲ್ಲಿ ನಾಯಿ ಅದ್ರಂದ್ರೆ ನನಗೆ ಭಯನೋ, ನನಗೆ ಅದ್ರ ಕಂಡ್ರೆ ಭಯನೋ ಗೊತ್ತಿಲ್ಲ. ನನಗೇನು ಅಷ್ಟೇನು ನಾನೇ ಭಯ ಬಿಡ. ಇನ್ನು ವಯಸ್ಸಾದ ಹಿಂಗೆ ಯಾರೋ ಒಗ್ರಾಣಕ್ಕೆ ಹೋಗಂತೆ ಏನಾದರೂ ಸರ್ಕಾರ ಕಡ್ಲೆಪುರಿ ಕೊಡೋದು, ಕಡ್ಲೆಪುರಿ ಅದು ಚುರುಮುರಿ ಇದು ಮಾಡಿ ಅಲಾಡಿಸ್ತಾರಲ್ಲ, ಚುರುಮುರಿ ಮಾಡೋದು ಅಣ್ಣ ಬಾಡಿಗೆ ಐತೆ ನೋಡಿ ಮಿಷಿನು. ನೀವೇನು ಮಾಡೋದು ಬೇಡ ಅಣ್ಣ, ಎಲ್ಲ ಚುರುಮುರಿ ಮಿಕ್ಸ್ ಮಾಡಿ ಅಮ್ಮನ ಕೈ ಹಾಕಿ ಸಾಕು. ರಾವಲ್ಲ ಅಲ್ಲಾಡ್ಸು, ರಾಹುಲ್ ಅಲ್ಲ ಭಾಗ್ಯ ಇಲ್ಲ ಅಲ್ಲಾಡ್ಸು. ರಾಹುಲ್ ಮೊದಲು ಭಾಗ್ಯಕ್ಕ ಸ್ವಲ್ಪ ಅಲ್ಲಾಡ್ಸಿ. ಚುರುಮುರಿ ಅಂಗಡಿ ಇಡಬೇಕು. ಯಾಕ ಆದಿ ಮುಕ್ತಿನಾಗ ದೇವರ ದರ್ಶನ ಆದ ನಂತರ ನಾವಿಲ್ಲಿ 7 ಹೆಡೆಯ ಸುಂದರ ನಾಗನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯೋಗ ಶಾಲೆಗಳು ಸಹ ಇದೆ. ಈ ದೇವಸ್ಥಾನನ ವಿಜಯ ಕಾಲೇಜು ಪ್ರೊಫೆಸರ್ ಆಗಿರುವಂತಹ ಸುಬ್ರಹ್ಮಣ್ಯ ಶಾಸ್ತ್ರಿಗಳವರು ನಿರ್ಮಾಣ ಮಾಡಿರುವಂಥದ್ದು. 1990ರಲ್ಲಿ ಇಲ್ಲಿ 16 ಅಡಿ ಎತ್ತರದ ನಾಗದೇವರ ಕೃಷ್ಣಶಿಲೆಯಲ್ಲಿ ನಾಗದೇವರನ್ನು ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿರೋರು ಸುಬ್ರಹ್ಮಣ್ಯ ಶಾಸ್ತ್ರಿಗಳವರು. ಸೊ ಅವರು ಪ್ರತಿ ತಿಂಗಳಿಗೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ತಿಂಗಳಿಗೊಮ್ಮೆ ಹೋಗಿ ಬರ್ತಾ ಇರ್ತಾರೆ. ಸೊ ಅವರು ಸುಬ್ರಹ್ಮಣ್ಯನ ಆರಾಧಕರಾಗಿರ್ತಾರೆ. ಸೊ ಅವ್ರಿಗೆ ಅವಾಗವಾಗ ನಾಗದೇವರು ಕನಸಲ್ಲಿ ಬರ್ತಾ ಇತ್ತಂತೆ. ಸೊ ಅವರು ಈ ಹೊಲದಲ್ಲಿ 16 ಅಡಿ ಉದ್ದದ ನಾಗರ ಹಾವಿನ ಪೊರೆ ಸಿಕ್ಕುತ್ತಂತೆ. ಸೊ ಅದೇ ಜಾಗದಲ್ಲಿ ಅವರು ನಾಗದೇವರನ್ನ ಕೆತ್ತನೆ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿರೋ ಅಂಥದ್ದು 16 ಅಡಿ ಎತ್ತರದ ನಾಗರ ಶಿಲೆಯನ್ನು ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಮೊದಲು ಇಲ್ಲಿ ಹೊಲ ಇತ್ತಂತೆ, ಹಾಗೆ ಹುತ್ತಗಳು ಸಹ ಇತ್ತು. ಹಿಂದಿನ ಕಾಲದಿಂದಲೂ ಇಲ್ಲಿ ನಾಗದೇವರುಗಳನ್ನ ಆರಾಧನೆ ಮಾಡ್ತಾನೆ ಬಂದಿದ್ದಾರೆ ಜನ. ಸೊ ಅದೇ ಸ್ಥಳದಲ್ಲಿ ಇವ್ರಿಗೆ ಪೊರೆ ಸಿಕ್ಕಿರೋದ್ರಿಂದ ಅದೇ ಜಾಗದಲ್ಲಿ ನಾಗದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಸುಬ್ರಹ್ಮಣ್ಯ ಸ್ವಾಮಿಗಳು ಕನಸಲ್ಲಿ ಬಂದು ಇದೇ ಜಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವ್ರ ಕನಸಲ್ಲಿ ಹೇಳಿರೋದ್ರಿಂದ ಸೊ ಅದೇ ಜಾಗದಲ್ಲಿ ಅವರು ಅಷ್ಟೇ ಎತ್ತರದ ನಾಗದೇವರನ್ನು ಕೆತ್ತನೆ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಇಲ್ಲಿ ಗಣೇಶ ಇದೆ, ಶಿವ ಇದೆ, ಹಾಗೆ ಪಟ್ಟದಮ್ಮ ದೇವರು ಸಹ ಇದೆ. ಸೊ ನೀವು ಎಲ್ಲ ದೇವರನ್ನು ಸಹ ಇಲ್ಲಿ ದರ್ಶನ ಮಾಡ್ಕೋಬಹುದು. ಹಾಗೆ ನಾಗದೋಷಕ್ಕೆ ಸಂಬಂಧಪಟ್ಟ ಹಾಗೆ ಕುಜದೋಷಕ್ಕೆ ಸಂಬಂಧಪಟ್ಟ ಯಾವುದೇ ದೋಷಗಳು ಇದ್ದರೂ ಸಹ ನೀವು ಇಲ್ಲಿ ಬಂದು ಪೂಜೆಗಳನ್ನ ಮಾಡಿಸ್ಕೊಂಡು ಹೋಗ್ಬೋದು. ಷಷ್ಠಿ ದಿನಗಳಲ್ಲಿ ರಥೋತ್ಸವ ಎಲ್ಲ ಇರುತ್ತೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಗರ್ಭಗುಡಿದು ವಿಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ಹೊರಾಂಗಣ ಏನೇನು ಪ್ಲೇಸ್ ಬರುತ್ತೆ ಅದೆಲ್ಲ ನಾನು ವಿಗ್ರಹನ ಬಿಟ್ಟು ಉಳಿದಿದ್ದೆಲ್ಲ ಪ್ಲೇಸನ್ನು ನಾನಿಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಅದರದ್ದು ಒಂದು ಫೋಟೋ ಕ್ಲಿಪ್ಪಿಂಗ್ ಸಹ ನಾನು ಮುಂದೆ ಹಾಕ್ತೀನಿ, ನೋಡಬಹುದು. ತುಂಬ ವಿಶೇಷವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ಪುರಾಣ ಪ್ರಸಿದ್ಧಿಯನ್ನು ಹೊಂದಿರುವಂಥ ಸ್ಥಳ.
ಇಂಥ ವಿಶೇಷವಾದ ಸ್ಥಳಕ್ಕೆ ನಾವು ಭೇಟಿ ಕೊಡೋದ್ರಿಂದ ಮನಸ್ಸಿಗೂ ಸಹ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರಶಾಂತವಾಗಿದೆ ಈ ಪ್ಲೇಸು, ತುಂಬ ಚೆನ್ನಾಗಿದೆ. ಹಾಗೆ ಪಳನಿಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ರೀತಿಯಲ್ಲೇ ಇಲ್ಲಿ ವಿಗ್ರಹನೂ ಸಹ ಕೆತ್ತನೆ ಮಾಡ್ತಾ ಇದ್ದಾರೆ. 21 ಅಡಿ ಎತ್ತರದ ವಿಗ್ರಹದ ಕೆತ್ತನೆ ಆಗಿದೆ, ಆದರೆ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ಅದೆಲ್ಲ ಇನ್ನೂ ಪೆಂಡಿಂಗಲ್ಲಿದೆ, ಮಾಡ್ತಾ ಇದ್ದಾರೆ ಒಂದೊಂದೇ. ಇನ್ನೊಂದಿಷ್ಟು ವರ್ಷಗಳಾದ ನಂತರ ಬಂದರೆ ಇಲ್ಲಿ ಇನ್ನೂ ಸುಂದರವಾದ ಪ್ಲೇಸನ್ನು ನಾವು ನೋಡಬಹುದು ಅಂತಲೇ ಹೇಳ್ಬೋದು. ನಾವು ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಸೊ ಇಲ್ಲಿಂದ ದೇವರು ಕಾಣಿಸುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ. ನಾನು ಝೂಮ್ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಇಲ್ಲಿಂದಲೂ ಸಹ ನಾವು ನಿಂತ್ಕೊಂಡು ದರ್ಶನ ಮಾಡ್ಬೋದು. ಭಾನುವಾರ ಮಂಗಳವಾರ ದಿನಗಳಲ್ಲಿ ಇಲ್ಲಿ ಸ್ವಲ್ಪ ರಶ್ ಇರುತ್ತೆ. ಮಂಗಳವಾರ ವಿಶೇಷವಾದ ಪೂಜೆಗಳು ಸಹ ಇರೋದ್ರಿಂದ ಸ್ವಲ್ಪ ನಾಗದೋಷಕ್ಕೆ ಸಂಬಂಧಪಟ್ಟಂಥವರು ಇಲ್ಲಿ ಬಂದು ಪೂಜೆಗಳನ್ನ ಮಾಡಿಸ್ಕೊಳ್ತಾರೆ. ಹಾಗೆ ಇಷ್ಟು ಮಂಗಳವಾರ ಬಂದು ಇಲ್ಲಿ ಪೂಜೆಯನ್ನು ಮಾಡೋದ್ರಿಂದ ದೋಷಗಳು ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕೇಳಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಅವರು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಆ ರೀತಿ ನಾವಿಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು. ನೀವು ನೋಡ್ಬೋದು, ಇದೇ ನಾಗದೇವರು ಕೆತ್ತನೆಯನ್ನು ಅಲ್ಲಿ ಮಾಡಿರುವಂಥದ್ದು. ಸೊ ಹೊರಗಡೆ ವಿಶಾಲವಾದ ಪ್ಲೇಸ್ ಇದೆ. ಹಾಗೆ ಬಸ್ಸಿನ ಫೆಸಿಲಿಟೀಸ್ ಸಹ ಇದೆ, ಬಸ್ಸು ಸಹ ಬರುತ್ತೆ. ರಾಮೋಹಳ್ಳಿಯಿಂದ ಇಲ್ಲಿಗೆ ಬಸ್ಸು ಸಹ ಬರುತ್ತೆ. ಹಾಗೆ ಮೆಜೆಸ್ಟಿಕ್ಕಿಂದ ಬಸ್ ಇದೆ ಅನಿಸುತ್ತೆ, ಅದು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಬಟ್ ಕೆಂಗೇರಿ ರಾಮೋಹಳ್ಳಿಯಿಂದ ಎಲ್ಲ ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಇದೆ. ಅಲ್ಲಿ ಯಾರನ್ನಾದ್ರೂ ಕೇಳಿದ್ರು ಹೇಳ್ತಾರೆ, ಅಥವಾ ಕೆಂಗೇರಿಗೆ ಹೋದರೆ ಅಲ್ಲಿಂದ ಯಾರಾದರೂ ಆಟೋಗಳೆಲ್ಲ ಬರುತ್ತೆ, ಅಲ್ಲಿಂದ ಕರ್ಕೊಂಬರ್ತಾರೆ. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬೆಂಗಳೂರಿಗೆ ಹತ್ತಿರದಲ್ಲಿರುವಂಥ ನಾಗನ ಸನ್ನಿಧಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಒಂದ್ಸಲಿ ಈ ಪ್ಲೇಸ್ಗೆ ಭೇಟಿ ಕೊಡಿ. ಪಳನಿಯಲ್ಲಿರುವಂಥನೇ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹನೂ ಸಹ ಅಲ್ಲಿದೆ. ನಾವು ಅಲ್ಲಿ ನೋಡಲಿಕ್ಕೆ ಹೋದ್ವಿ, ಬಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇತ್ತು ಅಂತ ಈ ಕಡೆ ಬಂದ್ವಿ. ಹಾಗೆ ಕೃಷ್ಣನ ವಿಗ್ರಹನೂ ಸಹ ಅಲ್ಲೇ ಇದೆ. ಸೊ ಅದನ್ನು ನೋಡಿಕೊಂಡು ಬಂದ್ವಿ. ಸೊ ಅಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೂರದಿಂದ ನೋಡಲಿಕ್ಕೆ ಅದೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರೋದ್ರಿಂದ ಅದು ನೋಡೋದಕ್ಕೆ ಆ ಮೆಟ್ಲು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಹತ್ರ ಹೋದಾಗ ಅಲ್ಲಿನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅದಕ್ಕೆ ನಾವು ವಾಪಸ್ ಬಂದ್ವಿ. ಸೊ ಹಾಗೆ ಅಲ್ಲಿ ಪಾರ್ಕಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು, ಪೀಸ್ಫುಲ್ಲಾಗಿದೆ. ಒಂದು ಫ್ಯಾಮಿಲಿ ಆರಾಮಾಗಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಮಕ್ಕಳ ಜೊತೆ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟೇ ಅಲ್ಲ, ಅಲ್ಲಿ ಚಾಟ್ಸ್ ಶಾಪ್ ಎಲ್ಲ ಮುಂದ್ಗಡೆ ಇದೆ, ಸ್ನ್ಯಾಕ್ಸ್ ಎಲ್ಲ ತೊಗೋಬೋದು, ಏನು ಬೇಕೋ ಅದು ತೊಗೊಂಡು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಮಯ ಅಲ್ಲೇ ಸ್ಪೆಂಡ್ ಮಾಡಿ ಬರ್ಬೋದು. ನೋಡಿ, ಇಲ್ಲಿನ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಇದು ಕೃಷ್ಣನ ಮೂರ್ತಿ. ನಾವು ಸ್ವಲ್ಪ ವಾದ ಮಾಡ್ಕೊಂಡ್ವಿ, ಕೃಷ್ಣ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು. ಬಟ್ ಈ ಕಡೆ ಕೃಷ್ಣ ಅಂತ ಹಾಕಿದ್ರು, ಆ ಕಡೆ ಸುಬ್ರಹ್ಮಣ್ಯ ಅಂತ ಇತ್ತು. ಬಟ್ ಇನ್ನೂ ನಡೀತಾ ಇರೋದ್ರಿಂದ ಎಕ್ಸಾಕ್ಟಾಗಿ ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಾವು ಮತ್ತೆ ಅಲ್ಲಿ ಯಾರನ್ನೂ ಏನೂ ಕೇಳಲಿಕ್ಕೆ ಹೋಗಲಿಲ್ಲ. ನೋಡಿ, ಇದೇ ಪ್ಲೇಸು ತುಂಬ ಚೆನ್ನಾಗಿದೆ. ಅಲ್ಲೇ ಪಕ್ಕನೇ ಇದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ನೀಟಾಗಿದೆ ಪ್ಲೇಸು, ಚೆನ್ನಾಗಿದೆ, ಇಷ್ಟ ಆಯಿತು. ಹಾಗೆ ನೀವು ಸ್ಟಾರ್ ಸುವರ್ಣದಲ್ಲಿ ಗೌರಿ ಅಮ್ಮ ಅಂತ ಬರ್ತಾರಲ್ವ, ಸೊ ಅವರು ಇಲ್ಲಿ ಶಾಸ್ತ್ರ ಎಲ್ಲ ಹೇಳ್ತಾರೆ, ಅವ್ರದ್ದೇ ಸನ್ನಿಧಾನ ಇದು. ಸೊ ಅವರು ಸಹ ಯಾವ ಟೈಮಲ್ಲಿ ಸಿಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಕೇಳಿದಾಗ ಬೇಕಾದ್ರೆ ಹೇಳ್ತಾರೆ ಅವರು ಯಾವ ಸಮಯದಲ್ಲಿ ಸಿಗ್ತಾರೆ ಅಂತ. ಸೊ ನೋಡಿ, ಇಲ್ಲಿ BMTC ಬಸ್ ಫೆಸಿಲಿಟೀಸು ಡೀಟೇಲ್ಸ್ ಸಹ ಇಲ್ಲಿ ಒಂದು ಗೋಡೆ ಮೇಲೆ ಪೇಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ರಥನೂ ಸಹ ಇಟ್ಟಿದ್ದಾರೆ, ರಥನೂ ಸಹ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಷಷ್ಠಿ ದಿನಗಳು, ವಿಶೇಷ ದಿನಗಳಲ್ಲಿ ಈ ರಥವನ್ನು ಎಳಿತಾರೆ. ಸೊ ಮುಕ್ತಿನಾಗ ಪ್ಲೇಸು ತುಂಬಾ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ನಾಗದೋಷಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಪರಿಹಾರ ಮಾಡ್ಕೋಬೇಕು ಅಂದರೆ ಇಲ್ಲಿ ಬಂದು ಮಾಡ್ಕೊಳ್ಳಿ. ಒಳ್ಳೆ ಸ್ಥಳ ಅಂತಲೇ ಹೇಳ್ಬೋದು. ಬೆಂಗಳೂರಿಗೆ ಸಮೀಪದಲ್ಲಿರುವಂಥ ನಾಗನ ಸನ್ನಿಧಾನ. ಬಟ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ ಹೇಳು. ಮುಕ್ತಿನಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್, ಹ್ಯಾವ್ ಎ ನೈಸ್ ಡೇ. ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಏರಿಯಾದಲ್ಲೇ ಇರುವಂಥ ಒಂದು ಚಾಟ್ ಶಾಪ್ಗೆ ಹೋಗ್ಬಿಟ್ಟು ನಾವಲ್ಲಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ. ತಾತ್ಗುಣಿಯಲ್ಲಿ ಬರುವಂತಹ ಚಾಟ್ ಶಾಪು ಹೊಸದಾಗಿ ಓಪನ್ ಆಗಿದೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ರಂಜು ಅಕ್ಕ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋದ್ಲು. ಸೊ ನಾವು 3 ಜನನೂ ಸ್ನ್ಯಾಕ್ಸ್ ತಿಂದ್ಕೊಂಡು ನಂತರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.